ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಗೆಳೆಯರಿಗೂ ನನ್ನ ವಿನಂತಿ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ನಾನು ಏನ್ ಸರ್ ಮಾತಾಡಲಿ? ನಾನು ತುಂಬಾ ಚಿಕ್ಕವನು. ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಬೆಳೆದ ತೊಡೆ ಮೇಲೆ ಕೂತು ಬೆಳೆದ ಅಲ್ವಾ? ನಿಮ್ಮನ್ನ ಅವಾಗಿಂದ ನೋಡ್ಕೊಂಡ್ ಬಂದ. ಬಟ್ ನಾನು ನಿಮ್ ನಾಲ್ಕು ಬ್ರದರ್ಸ್ ಹತ್ರ ಕಲ್ತಿರೋದು ಮಾತ್ರ ಹೇಳ್ತೀನಿ ಸರ್. ನಾನು ನಿಮ್ಮ ನೋಡಿದಾಗಲ್ಲ ಹೊಟ್ಟೆ ಉರಿ ಸರ್. ಚಿಕ್ಕ ವಯಸ್ಸಿಂದ ನನಗೆ ವೈಟ್ ಅಂಡ್ ವೈಟ್ ಹಾಕೊಂಡು ಸ್ಮಾರ್ಟ್ ಆಗಿ ಬರ್ತಾ ಇದ್ರೆ ನಾವ್ ಯಾವಾಗ ಆನಂದ್ ಆಗ್ತಾರ ಬರೋದು, ಅಶೋಕ್ ಹೋಟ್ಲ್ ಪಬ್ಬಲ್ ಕೂತ್ಕೊಂಡು ಬೀರ್ ಹೊಡಿಯೋದನ್ನು ತುಂಬಾ ಯೋಚನೆ ಮಾಡಿದ್ವಿ. ವೈಟ್ ಅಂಡ್ ವೈಟ್ ಹಾಕೊಂಡು ಎಷ್ಟು ಸ್ಮಾರ್ಟ್ ಆಗಿ ಬರ್ತಿದ್ರಿ. ಬಟ್ ನನಗೆ ನಿಮ್ಮಲ್ಲಿ ನಾಲ್ಕು ಬ್ರದರ್ಸ್ ಕಲ್ತಿದ್ದು ಒಂದು ದೊಡ್ಡ ವಿಷಯ ಸರ್. ನಾನು ಯಾವಾಗ ನೀವು ಯಾರ ಚಿಂತೆಗೆ ಬಂದು ಪುಸ್ತಕ ಓದ್ಕೊಂಡು ಕ್ರಾಸ್ ವರ್ಡ್ ಪಜಲ್ ಮಾಡ್ತಾ ಕೂತಿರ್ತಿದ್ರಲ್ಲ, ಇದು ನಾನು ನಿಮ್ಮನ್ನ ಕಲ್ತಿರೋ ವಿಷಯ ಸರ್. ಅಂದ್ರೆ ಯಾರ ಸಾಹಸಕ್ಕೂ ಹೋಗೋದಿಲ್ಲ, ಯಾರ ತಂಟೆಗೂ ಹೋಗೋದಿಲ್ಲ, ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಯಾವಾಗ ನೋಡೋದು ಪುಸ್ತಕ ನನ್ನ ಕೆಲಸ. ಇವ್ರ ಒಂದು ಬಿಗ್ ನಾಲೆಡ್ಜ್ ಸರ್. ನಿಮ್ ಪಕ್ಕದಲ್ಲಿ ಕೂತಿರೋದು ನಮ್ ಪುಣ್ಯ ನನಗೆ. ನಾನು ಹೇಳೋದು ಆನಂದ್ ನಾಗ್ ಬಗ್ಗೆ ಹೇಳ್ಬೇಕಂದ್ರೆ ಎರಡೇ ಮಾತು ಹೇಳೋದು. ಯುವರ್ ಎ ವಂಡರ್ಫುಲ್ ಸ್ಟೇಚರ್ ಸರ್, ಬ್ಯೂಟಿಫುಲ್ ಪೋಸ್ಟರ್ ಸರ್, you have a good gesture sir, and your Kannada texture is adbhuta sir, and we are proud sir. ನೀವು ತಗೊಂಡ್ಬಂದಿರೋ ಅವಾರ್ಡ್ ಅದು ನಿಮ್ದಲ್ಲ ಸರ್, ನಮ್ದು. ಈ ಸಮಾರಂಭಕ್ಕೆ ಬರಬೇಕಾದ್ರೆ ಇವ್ರು ಬಂದು ನೀವು ಬರಲೇಬೇಕು ಅಂತ ಕರೆದಾಗ ನೀವು ಕರೆಯೋ ದೊಡ್ಡ ವಿಷಯ ರೀ. ನಾವಿದ್ದು ಮಾಡೋ ಸಮಾರಂಭ ಇದು. ಕೆಲವು ಸಮಾರಂಭಗಳು ಸಮಾಧಾನ ಕೊಡುತ್ತೆ, ಸಂತೋಷ ನಿಜವಾಗ್ಲೂ ಕೊಡುತ್ತೆ. ಅಂದ್ರೆ ಅದು ಒನ್ ಆಫ್ ದಿ ಫಂಕ್ಷನ್ಸ್. ಇದು ನಿಮ್ಮ ಪದ್ಮಭೂಷಣ ಅವಾರ್ಡ್ ನಮ್ಗೆ ಅಷ್ಟೇ ಸಂತೋಷ ಆಗಿದೆ ಸರ್. ವಿ ಆರ್ ಪ್ರೌಡ್ ಟು ಬಿ ವಿತ್ ಯು ಸರ್. ಥ್ಯಾಂಕ್ ಯು ಸರ್. ಹಾಸನ್ ನಗರ ನಮಸ್ಕಾರ. ನಿಮ್ಗೂ ಕಂಗ್ರಾಚುಲೇಷನ್ಸ್ ಪದ್ಮಶ್ರೀ ಅವಾರ್ಡ್.